ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ ನವೀನ್ ಚಾನಲ್. ಇವತ್ತಿನ ರೆಸಿಪಿ ಒಂದು ಹೆಲ್ದಿಯೆಸ್ಟ್ ರೆಸಿಪಿ, ಹೆಸರು ಕಾಳಿನ ಪಕೋಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿರೋ ಸ್ವೀಟ್ ಚಟ್ನಿ ಕೂಡ ತೋರಿಸ್ತೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ನೋಡೋಣ. ಹೆಸರು ಕಾಳು ಪಕೋಡ ಮಾಡೋಕ್ಕೆ ಇವಾಗ 1 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ 1-2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಅಂದರೆ 2 ಪೀಸಷ್ಟು. ಆಮೇಲೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಸೋಂಫು ತೊಗೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಇವಾಗ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಫಸ್ಟ್ ಇದನ್ನು ರುಬ್ಕೊಬೇಕು. ಇದನ್ನು ನಾನಿವಾಗ ತರಿಯಾಗಿ ರುಬ್ಕೊಂಡಿದ್ದೀನಿ. ಫೈನ್ ಪೇಸ್ಟಾಗಿ ಏನು ರುಬ್ಕೊಂಡಿಲ್ಲ, ಸ್ವಲ್ಪ ತರಿ ಹಿಂಗಿರಬೇಕು. ಫುಲ್ಲು ಪೇಸ್ಟಾಗಿ ರುಬ್ಕೋಬಾರ್ದು. ನೋಡಿ ಹಿಂಗೆ ರುಬ್ಕೊಂಡಿದ್ದು. ಇವಾಗ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕ್ತೀನಿ. ರುಬ್ಬಿರೋದು ಹೆಸರು ಕಾಳೆಲ್ಲ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು. ರೈಸ್ ಫ್ಲೋರ್ ಹಾಕೋತಾ ಇದ್ದೀನಿ, 3 ಸ್ಪೂನ್ ರೈಸ್ ಫ್ಲೋರ್ ಹಾಕೋತೀನಿ. ಅಕ್ಕಿ ಹಸಿಟ್ಟು 3 ಸ್ಪೂನ್ ಹಾಕೋತೀನಿ ನಾನು. ಆಮೇಲೆ ಸ್ವಲ್ಪ ಸೋಂಫು ಹಾಕೋತಾ ಇದ್ದೀನಿ. ಸೋಂಫು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೆ ಸೋಂಫು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಒಂಚೂರು ಈರುಳ್ಳಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದಿಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಈಗ ಆನಿಯನ್ನು ಇದೆಲ್ಲನೂ ಚೆನ್ನಾಗಿ ಕಲಿಸ್ಕೊತೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದು ಹೆಸರು ಕಾಳ್ದು ಉಂಡೆ ಎಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದಾಗಿದೆ, ಕ್ಲೀನಾಗಿ ಆಗಿದೆ ನೋಡಿ, ಬ್ರೌನ್ ಆಗಿದೆ, ಒಳಗಡೆ ಎಲ್ಲ ಬೆಂದ್ಕೊಂಡಿದೆ, ಏನು ಸೀಡ್ಸ್ ಇಲ್ಲ, ಏನಿಲ್ಲ. ನಾವು ಇದನ್ನ ಇವಾಗ ಒಂದು ಪ್ಲೇಟಿಗೆ ತೆಕ್ಕೋತೀನಿ ನಾನು. ಈ ಥರ ಒಂದು ಟಿಶ್ಯೂ ಪೇಪರ್ ತೆಕ್ಕೊಂಡ್ರೆ ಸ್ವಲ್ಪ ಎಣ್ಣೆ ಎಲ್ಲ ಅದರಲ್ಲಿ ಇಟ್ಕೊಳ್ಳುತ್ತೆ. ಸ್ವೀಟ್ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವೀಟ್ ಚಟ್ನಿಗೆ ಏನು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ತುರಿದ್ಬಿಟ್ಟಾದ್ರು ತೊಗೋಬೇಕು, ಇಲ್ಲಾಂದರೆ ಕುಟ್ಬಿಟ್ಟಾದ್ರು ಸಣ್ಣದಾಗಿ ತೊಗೋಬೋದು. ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಡ್ರೈ ಮ್ಯಾಂಗೋ ಪೌಡರ್ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಇಷ್ಟು ಕೊರಿಯಾಂಡರ್ ಪೌಡರ್ ಹಾಕೋತಾ ಇದ್ದೀನಿ. ಒಂದಿಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕಿವಾಗ ನಾನು ಈ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೆ, ಇದೇ ಕಪ್ಪಲ್ಲಿ ನೀರು ಹಾಕ್ಬಿಟ್ಟು ಇದನ್ನ ಒಂದು 7 to 8 ಮಿನಿಟ್ಸ್ ನಾವು ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೋಬೇಕು. ನೀರು ತಗೋಬಾರದು, ಸಾಂಬಾರ್ ಆಗ್ಬಿಡುತ್ತೆ. ಆಮೇಲೆ ಅದು ಇಷ್ಟೇ ನೀರು ತಗೋಬೇಕು. ಇಷ್ಟು ನೀರು ಹಾಕೊಂಡಿದ್ದೀನಿ. ಒಂದ್ಸತಿ ಹಿಂಗೆ ಕಲಿಸ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಜಾಮ್ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಲ್ಲಿ ತನಕ ನಾವು ಇದನ್ನು
ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಕುದಿಸ್ಕೋಬೇಕು. ಆ ಕನ್ಸಿಸ್ಟೆನ್ಸಿ ಬರೋ ಸ್ವಲ್ಪ, ಈಗ ನೋಡಿ ಸ್ವಲ್ಪ ಅಂಟ್ತಾ ಇದೆ ಅಷ್ಟೇ. ಇನ್ನು ಅಂಟು ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಪಕೋಡೀಸ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನಾನಿವಾಗ ಸ್ವಲ್ಪ ಆನಿಯನ್ ಇರುತ್ತಲ್ಲ, ಆನಿಯನ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಆನಿಯನ್ ಬೇಡ ಅಂದರೆ ಆನಿಯನ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಸ್ವೀಟ್ ಚಟ್ನಿ ಮಾಡಿದ್ವಲ್ಲ, ಸ್ವೀಟ್ ಚಟ್ನಿ ಹಾಕೊಳ್ಳೋಣ. ಈಗ ಇದನ್ನ ಬೌಲ್ಗೆ ಹಾಕೊಳ್ಳೋಣ. ನೋಡಿ, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಹೆಸರುಕಾಳು ಪಕೋಡ ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಒಂದು ಸತಿ ಹೆಸರುಕಾಳು ಪಕೋಡನ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿ ಆಗುತ್ತೆ. ತುಂಬ ಚೆನ್ನಾಗಿರೋ ಹೆಸರುಕಾಳು ಪಕೋಡ ಇವಾಗ ರೆಡಿಯಾಗಿದೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.